ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ಬಂದು ನಮಗೆ ಅಷ್ಟಮಿ ತಿಥಿ ಬಂದಿದೆ. ಶನಿವಾರದ ದಿನ ಅಷ್ಟಮಿ ಬಂದರೆ ತುಂಬ ಶಕ್ತಿ ಇರುತ್ತೆ. ಹಾಗೂ ಶನಿವಾರದ ದಿನ ನಾವು ಏನು ಮಾಡದೇ ಇದ್ದರೂ ಕೂಡ ಕಾಗೆ 6 ಗಂಟೆಯ ಒಳಗಡೆ ಏನಾದರೂ ಸಂಜೆ 6 ಗಂಟೆಯ ಒಳಗಡೆ ಕಾಣಿಸಿದ್ರೆ ಇದೊಂದು ಮಾತನ್ನು ಹೇಳಿಬಿಡಿ ಸಾಕು. ಹಾಗೂ ನಿಮ್ಮ ಕೈಯಲ್ಲಿರುವಂಥ ಈ ಒಂದು ತಿಂಡಿ ಆಗಿರಬಹುದು, ಊಟವಾಗಿರಬಹುದು ಕೊಟ್ಟಾಗ ನಿಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು. ಕಾಗೆಗೆ ಅಷ್ಟು ಶಕ್ತಿ ಇದೆ. ಕಾಗೆಯನ್ನು ನಾವು ಯಾಕೆ ಅದು ಶನಿವಾರದ ದಿನಗಳಲ್ಲಿ ಯಾವಾಗಲೂ ಕೂಡ ಕೊಡಬಹುದು, ಆದರೆ ಪ್ರತಿನಿತ್ಯ ಈ ಕೆಲಸದ ಅಭಾವ ಹಾಗೂ ಸಮಯದ ಅಭಾವ ಎಲ್ಲವೂ ಕೂಡಿ ಇರೋದರಿಂದ ಆ ಸಮಸ್ಯೆಗಳು ಅನ್ನೋದು ತುಂಬಿಕೊಂಡಿರುವಂಥ ದಿನಗಳಲ್ಲಿ ನಾವು ಕೆಲವೊಂದು ದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕನಿಷ್ಠ ಪಕ್ಷ ಶನಿವಾರ ಮಾಡ್ಕೊಳ್ಬಹುದು. ಆದರೆ ಶನಿವಾರ ನಮಗೆ ಅಷ್ಟಮಿ ತಿಥಿ ಕೂಡಿ ಬಂದಿದೆ. ಇಂಥ ಒಳ್ಳೆಯ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ನಾವು ಕಾಗೆಗೆ ಯಾಕೆ ಅಷ್ಟೊಂದು ವಿಶೇಷತೆ ಕೊಡ್ತೀವಿ ಅನ್ನೋದು ಕೂಡ ಅದರಲ್ಲೇ ತಿಳಿಸ್ತೀನಿ. ಅದನ್ನು ನಾವು ತಿಂಡಿ ರೂಪದಲ್ಲಿ ಕೊಟ್ಟಾಗ ನಮ್ಮ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ಸ್ನೇಹಿತರೆ. ನಾವು ಎಲ್ಲ ದೇವತೆಗಳಿಗೂ ಕೂಡ ಪೂಜೆ ಮಾಡುವಾಗ ಶನೇಶ್ವರನಿಗೆ ಪೂಜೆ ಮಾಡುವ ಸಂದರ್ಭಗಳಲ್ಲಿ, ಹಾಗೆ ಶನೇಶ್ವರ ಅಂದರೆ ನಮಗೆ ಏನಾದರೂ ಶನಿ ದೋಷಗಳಿದೆ ಅಂತ ಭಯಪಟ್ಬಿಡ್ತೀವಿ. ಶನಿದೇವರು ಅಂದರೆ ಭಯಪಡ್ತೀವಿ. ಆದರೆ ಶನಿದೇವರು ಅಂದರೆ ಸತ್ಯ ಅಂದ್ರೇ ಶನಿದೇವರು. ಈ ರೀತಿ ಇರೋದರಿಂದ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಶನೇಶ್ವರನಿಗೆ ಒಂದು ವಾಹನವಾಗಿ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಬರೋದಕ್ಕೆ ಭಯ ಪಡ್ತಾ ಇರುತ್ತೆ. ಆಗ ಸೂರ್ಯ ಭಗವಾನ ಹೇಳ್ತಾನೆ, ನನ್ನ ಮಗನಿಗೆ ಯಾರು ವಾಹನವಾಗಿ ಬರ್ತಾರೆ ಅವರಿಗೆ ಈ ಮಾನವ ಜೀವನದಲ್ಲಿ ಏನಿರುತ್ತೆ ನೋಡಿ, ಮಾನವ ತೀರಿ ಹೋದ್ಮೇಲೆ ಅವರ ಒಂದು ಪಿಂಡ ಪ್ರದಾನ ಮಾಡಿದಾಗ ವಿಶೇಷವಾಗಿ ಆ ಕಾಗೆ ತಿಂದು ಹೋದರೆ ಮಾತ್ರ ಮನುಷ್ಯನಿಗೆ ಪ್ರಾಯಶ್ಚಿತ್ತ ಅನ್ನೋದು. ಹಾಗೆ ತೀರಿ ಹೋದ ಒಂದು ವ್ಯಕ್ತಿಗಳಿರುತ್ತಾರಲ್ವ, ಅವರಿಗೆ ಮನಸ್ಸಿಗೆ ಶಾಂತಿ ಸಿಗುವಂಥದ್ದು, ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು. ಇಷ್ಟು ದೊಡ್ಡ ಕೋರಿಕೆ, ಇಷ್ಟು ದೊಡ್ಡ ಒಂದು ನಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಹಾಗೂ ಮಾನವ ಜೀವನದಲ್ಲಿ ಆ ಸಮಸ್ಯೆಗಳು ಅಂತ ಬಂದಾಗ ಈ ರೀತಿ ನಾವು ಕೇಳಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುವಂಥ ಒಂದು ಅದೃಷ್ಟ ಹಾಗೂ ಕೋರಿಕೆ ಅನ್ನೋದು ನೆರವೇರಿಸ್ಕೊಳ್ಳೋದಕ್ಕೆ ಆ ದಿನ ಅನ್ನೋದು ಬಂದೇ ಬರುತ್ತೆ ಅಂತಂದ್ಬಿಟ್ಟು ದೇವರು ನಮಗೆ ಆಶೀರ್ವಾದ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರನೇ ಕಾಗೆಗೆ ನಾವು ಇದನ್ನು ಕೊಟ್ಟಾಗ, ಈ ಮಾತನ್ನು ಹೇಳ್ಕೊಂಡಾಗ ಸಾಕು, ಎಷ್ಟೋ ಜನಕ್ಕೆ ಶನಿ ದೋಷ ಇರುತ್ತೆ ಅಂತ ಭಯಪಡ್ತಾ ಇರ್ತಾರೆ. ಪಿತೃಗಳ ದೋಷ ಇರುತ್ತೆ ಅಂದರೆ ಪಿತೃಗಳು ಶಾಪ ಹಾಕಿರ್ತಾರೆ, ಗೊತ್ತಿರೋದಿಲ್ಲ, ಅವ್ರನ್ನ ನಾವು ನೆನೆಸ್ಕೊಳ್ಳೋದು ಇಲ್ಲ ಇಂಥ ಸಂದರ್ಭಗಳಲ್ಲೂ ಕೂಡ. ಆಗ ಅವರಿಗೆ ಮನಸ್ಸಿಗೆ ತುಂಬ ಅಂದರೆ ಆತ್ಮಕ್ಕೆ ತುಂಬ ನೋವಿರುತ್ತೆ. ಆಗ ಅವರ ಒಂದು ಆ ದೋಷಗಳಿಂದ ಕೂಡ ನಮಗೆ ಸಮಸ್ಯೆಗಳು ಅನ್ನೋದು ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ. ಇದು ಅಷ್ಟಮಿ ತಿಥಿ ಕೂಡ ಕೂಡಿ ಬಂದಿರೋದ್ರಿಂದ ಆ ದಿನಗಳಲ್ಲಿ ಶಾರ್ಪ್ ಆಗಿರುವಂಥ ವಸ್ತುಗಳು, ಕಬ್ಬಿಣದ ವಸ್ತುಗಳು, ಎಣ್ಣೆ ಪದಾರ್ಥಗಳು, ಎಳ್ಳು ಇದನ್ನೆಲ್ಲ ಕೂಡ ಶನಿವಾರದ ದಿನಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಹೊಸದಾಗಿ ಮನೆಗೆ ಕೊಂಡುಕೊಂಡಂತೂ ಬರಲೇಬೇಡಿ. ಕಡಲೆ ಹಿಟ್ಟಿನಿಂದ ಮಾಡಿದಂಥ ಏನೇ ತಿಂಡಿ ಪದಾರ್ಥಗಳಿದ್ದರೂ ಕೂಡ ಕಡಲೆ ಹಿಟ್ಟಿನ ಪದಾರ್ಥಗಳನ್ನು ಕಾಗೆಗೆ ಕೊಟ್ಟರೆ ಬಹಳ ಒಳ್ಳೆಯದು. ಅಥವಾ ನಿಮಗೆ ಅದು ಸಿಗಲಿಲ್ಲ ಅಂದರೆ ಮನೆಯಲ್ಲಿ ನಾವು ಅನ್ನವನ್ನು ಮಾಡಿರ್ತೀವಲ್ವ, ಅನ್ನಕ್ಕೆ ನೀವು ಏನು ಮಾಡಿರ್ತೀರೋ ಚಿತ್ರಾನ್ನ, ಪುಳಿಯೋಗರೆ, ಅದು ನಿಮ್ಮಿಷ್ಟ, ಸಾರು, ಈ ಥರ ಏನಿದ್ರೂ ಪರವಾಗಿಲ್ಲ, ಮೊಸರನ್ನ ಆಗಿದ್ರೂ ಪರವಾಗಿಲ್ಲ, ಕಲಿಸ್ಬಿಟ್ಟಿದೆ ಸ್ವಲ್ಪನಾದರೂ ನೀವು ಕೊಡಬಹುದು. ಅಥವಾ ಏನೂ ಆಗಲಿಲ್ಲ ಅಂದರೂ ಕೂಡ ರೊಟ್ಟಿ, ಚಪಾತಿ, ಬಿಸ್ಕೆಟ್ಟು ಈ ಥರ ಆದರೂ ಬರೀ ಅನ್ನವಾದರೂ, ಬಿಳಿ ಅನ್ನವಾದರೂ ಕೂಡ ನೀವು ಕೊಡಬಹುದು. ಮುಖ್ಯವಾಗಿ ಏನಾದರೂ ನಿಮ್ಮ ಮನೆಯಲ್ಲಿ ಕಪ್ಪೆಳ್ಳಿದ್ದರೆ ಕಪ್ಪೆಳ್ಳು, ಬಿಳಿ ಅನ್ನ ಎರಡನ್ನೂ ಮಿಕ್ಸ್ ಮಾಡಿ ಏನಾದರೂ ಕಾಗೆಗೆ ಹಾಕಿದ್ರೆ ಸಾಕು. ಪಕ್ಕಕ್ಕೆ ಬಂದು ನೀವು 1 ನಿಮಿಷ ನಿಂತ್ಕೊಂಡು ಕೈ ಮುಗಿಬೇಕು ಸ್ನೇಹಿತರೆ. ಆ ಮುಗಿಯುವಾಗ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಶಿವಸ್ವಾಮಿಯನ್ನು ದಾಟ್ಕೊಂಡೇ ನಮಗೆ ಶನೇಶ್ವರನ ಒಂದು ಏನು ದೋಷಗಳಿರುತ್ತೆ, ಶನಿಯ ಕಾಟ ಅಂದರೆ ಭಯ, ಈ ಥರ ಎಲ್ಲ
ನಾವು ಮಾತಾಡ್ಕೊಳ್ತೀವಲ್ವ, ಆ ಥರ ಶಿವಭಕ್ತರಿಗೆ ಯಾವಾಗಲೂ ಅಷ್ಟೇ ಶನಿಯ ಕಾಟ ಅನ್ನೋದಿರೋದಿಲ್ಲ, ಭಯ ಇರೋದಿಲ್ಲ. ಶಿವಸ್ವಾಮಿ ಅಷ್ಟು ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಕಾಗೆಗೆ ನಾವು ಊಟ ಕೊಟ್ಟಾಗ ಪಕ್ಕಕ್ಕೆ ಬಂದು 1 ನಿಮಿಷ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ಓಂ ನಮೋ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನೀವು ಹೇಳ್ಕೊಳ್ಳಿ. ಒಂದು 3 ಬಾರಿ ಆದ್ರೂ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡಾಗ ಇರುವಂಥ ಸಮಸ್ಯೆಗಳು, ಎಷ್ಟು ಕಷ್ಟಗಳಿದೆ ನಮಗೆ ಅಷ್ಟ ಕಷ್ಟಗಳನ್ನು ತೀರಿಸುವಂಥ ಒಂದು ಸಂದರ್ಭ ಬರಬಾರ್ದಾ, ದೇವರು ನಮಗೆ ಕರುಣೆ ತೋರಬಾರ್ದಾ, ದಾರಿಯನ್ನು ಸೂಚಿಸಬಾರ್ದಾ ಅಂತ ಒಂದೊಂದು ಸಾರಿ ನಮ್ಗೆ ಅನ್ನಿಸ್ತಾ ಇರುತ್ತಲ್ವ. ಅಂತ ಒಳ್ಳೆ ದಿನ ಅಂತ ಅಂದ್ಕೊಳ್ಳಿ. ಶನಿವಾರ ಬಂದಿದೆ. ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಶನಿವಾರದ ದಿನಗಳಲ್ಲಿ ಅಷ್ಟಮಿ ತಿಥಿ ಬಂದಾಗ ನೀವು ಕಾಗೆಗೆ ಈ ಥರ ಆಹಾರ ಕೊಡಿ. ಹಾಗೆ ನಾಯಿಗಳು ಕಾಣಿಸ್ದಾಗೆ ಅವುಗಳಿಗೆ ಹಾಲು, ಬನ್ನು, ಬ್ರೆಡ್ಡು, ರೊಟ್ಟಿ ಏನಾದರೂ ಕೊಡಿ ಸ್ನೇಹಿತರೆ. ನಾವು ಎಷ್ಟೋ ದೊಡ್ಡ ದೊಡ್ಡ ಪೂಜೆ, ಯಜ್ಞ, ಯಾಗಾದಿಗಳು ಮಾಡಿದ್ರೆ ಬರುವಂಥ ಪುಣ್ಯ ಫಲ ಅನ್ನೋದು ಇರುತ್ತಲ್ವ, ಅದಕ್ಕೂ ಮೀರಿ ಡಬಲ್ಲಾಗಿ ನಮಗೆ ಸಿಗುವಂಥ ಪುಣ್ಯ ಸಿಕ್ಕೇ ಸಿಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ನಾವು ಆಹಾರ ಕೊಟ್ಟಾಗ ಅದು ಅಷ್ಟಮಿ ತಿಥಿ ಶನಿವಾರ ಕೂಡಿ ಬಂದ ದಿನಗಳಲ್ಲಿ ಮಾತ್ರ. ಇನ್ನಷ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿರ್ಗತಿಕರು ಯಾರಾದರೂ ನಿಮಗೆ ಸಿಕ್ಕಿದ್ರೆ ಅವ್ರಿಗೆ ಚಪ್ಪಲಿ, ಈಗ ಬಿಸಿಲು ಕಾಲ ಆಗಿರೋದ್ರಿಂದ ಈ ಛತ್ರಿ ಬ್ಲ್ಯಾಕದು ಬರುತ್ತಲ್ವ ಅದು, ಹಾಗೆ ಕಂಬಳಿ, ಏನು ವಸ್ತ್ರಗಳು, ಇದು ನಿಮ್ಮ ಶಕ್ತಿಯ ಅನುಸಾರ ಯಾವುದಾದ್ರೂ ಒಂದಾದರೂ ನೀವು ಕೊಡಿಸ್ಬಹುದು. ಈ ಥರ ನಾವು ಕೊಡಿಸಿ ದಾನ ಕೊಟ್ಟಾಗ ನಮಗೆ ಎಷ್ಟೋ ಗೊತ್ತೋ ಗೊತ್ತಿಲ್ಲದೋ ಮಾಡಿರುವಂಥ ತಪ್ಪುಗಳು, ಸಮಸ್ಯೆಗಳು ಇದೆಲ್ಲವೂ ಬಿಟ್ಟು ಬಿಡದೆ ಕಾಡ್ತಾ ಇದೆ. ನಿದ್ರೆಯಲ್ಲೂ ಕೂಡ ನಮಗೆ ಸರಿಯಾಗಿ ನೆಮ್ಮದಿ ಅನ್ನೋದಿಲ್ಲ, ಊಟ ಮಾಡುವಾಗ ನೆಮ್ಮದಿ ಇಲ್ಲ, ಸಮಸ್ಯೆಗಳು ಬೆಟ್ಟದಷ್ಟಿದೆ ಅಂತ ಹೇಳ್ತೀವಿ ನೋಡಿ. ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಕರ್ಪೂರ ಎಷ್ಟೊತ್ತು ಉರಿಯುತ್ತೆ ಸ್ನೇಹಿತರೆ, ಆ ಥರ ಕರ್ಪೂರದ ರೀತಿ ಕರ್ಗೋಗ್ಬಿಡುತ್ತೆ, ಕಷ್ಟಗಳೆಲ್ಲ ಕರ್ಗೋಗ್ಬಿಡುತ್ತೆ. ಮನೆಯ ಹತ್ರ ಆಗಿರಬಹುದು. ಹಾಗೆ ನಮಗೆ ಅಷ್ಟಮಿ ಅಂದರೆ ನಾನು ಹೇಳಿದೆ ಕಾಲಭೈರವ ದೇವಸ್ಥಾನ ಹತ್ತಿರದಲ್ಲೇ ಇದ್ದರೆ ನೀವು ಬೂದುಕುಂಬಳಕಾಯಿ ದೀಪಾರಾಧನೆ ಅಂದರೆ ಅದನ್ನೇ ನಾವು ಕೂಷ್ಮಾಂಡ ದೀಪ ಅಂತ ಹೇಳ್ತೀವಿ. ಈ ರೀತಿ ನೀವು ಒಂದು 11 ಅಷ್ಟಮಿಗಳು ಅಥವಾ 8 ಅಷ್ಟಮಿಗಳು ಏನಾದರೂ ಮಾಡ್ಕೊಂಡು ಬಂದರೆ ನಿಮ್ಮ ಸಮಸ್ಯೆಗಳು ಅದಕ್ಕೆ ಮುಂಚೆ ಯಾವ ಥರ ಇತ್ತು, ಈ ಪರಿಹಾರ ಈ ದೀಪಾರಾಧನೆ ಮಾಡಿದ ಮೇಲೆ ಯಾವ ಥರ ಬಂತು ಅನ್ನೋದು ನೀವು ಗಮನಿಸಬಹುದು. ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ. ಇದನ್ನು ಅಷ್ಟಮಿಯ ದಿನ ನೀವು ಹೋಗಿ ಮನೆ ಹತ್ರನೂ ಮಾಡ್ಕೊಳ್ಬಹುದು, ಅಂದರೆ ಹೊಸ್ತಿಲ ಬಳಿ ಕೂಡ ಮಾಡ್ಕೊಳ್ಬಹುದು, ಹಾಗೆ ಕಾಲಭೈರವ ದೇವಸ್ಥಾನದಲ್ಲೂ ಮಾಡ್ಕೊಳ್ಬಹುದು. ಈ ರೀತಿಯ ಪರಿಹಾರಗಳು ತುಂಬ ಈಸಿಯಾಗಿರುತ್ತೆ. ಒಂದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ. ಆದಷ್ಟು ನೀವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಂಡು ಬನ್ನಿ. ಕಷ್ಟದ ಪರಿಸ್ಥಿತಿಗಳನ್ನು ನೀವು ಸಲೀಸಾಗಿ ಅದನ್ನು ದೂರ ಮಾಡ್ಕೊಳ್ಬಹುದು. ಸುಂದರವಾದ ದಿನಗಳು ನಿಮ್ಮದಾಗುತ್ತೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ.